ಸಮುದಾಯಕ್ಕೆ 100 ಕೋಟಿ ವಿಶೇಷ ಅನುದಾನ. ಉಮಾಶ್ರೀರವರಿಗೆ ಸಚಿವ ಸ್ಥಾನ ನೀಡಲು ಒತ್ತಾಯ. ಬೆಂಗಳೂರು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯದ ಒಕ್ಕೂಟದ ರಾಜ್ಯ ಅಧ್ಯಕ್ಷರಾದ BS ಸೋಮಶೇಖರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದ ಹಿಂದುಳಿದ ವರ್ಗಕ್ಕೆ ಸೇರಿದ ನೇಕಾರ ಸಮುದಾಯ ಅಭಿವೃದ್ಧಿಗಾಗಿ ಸರ್ಕಾರ ವಿಶೇಷ ಗಮನ ಹರಿಸಬೇಕೆಂದು ಒತ್ತಾಯಿಸಿದರು. ಇವತ್ತು ನೂತನ ಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ನೇಕಾರ ಸಮುದಾಯದ ವತಿಯಿಂದ ಏನ್ ಹೇಳ್ತೀರಾ ಸರ್? ಕರ್ನಾಟಕ ರಾಜ್ಯ ನೂತನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಮೊದಲನೇದಾಗಿ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೇವೆ. ರಾಜ್ಯದಲ್ಲಿ ನೇಕಾರ ಸಮುದಾಯವು ಹಿಂದುಳಿದ ವರ್ಗಕ್ಕೆ ಸೇರಿರುವುದು ಸುಮಾರು 40ರಿಂದ 45 ಲಕ್ಷ ಜನಸಂಖ್ಯೆ ಇದ್ದು, ಹಿಂದುಳಿದ ವರ್ಗದಲ್ಲಿ ನೇಕಾರ ಸಮುದಾಯವು 2ನೇ ಸ್ಥಾನದಲ್ಲಿ ಇರುತ್ತದೆ. ಹಿಂದೆ ಸರ್ಕಾರದಲ್ಲಿ ನೇಕಾರ ಸಮುದಾಯಕ್ಕೆ ತುಂಬಾ ಅವಶ್ಯಕತೆ ಇರುವ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಿರ್ತಾರೆ. ಆದರೆ ನಮಗೆ ನೇಕಾರ ಸಮುದಾಯಕ್ಕೆ ಅಭಿವೃದ್ಧಿ ನಿಗಮ ತುಂಬಾ ಅವಶ್ಯಕತೆ ಇರುವುದರಿಂದ ನಿಗಮಕ್ಕೆ ಚಾಲನೆ ನೀಡಿ ಸುಮಾರು 100 ಕೋಟಿ ರೂಗಳನ್ನ ಅನುದಾನವನ್ನು ನೀಡಿ ಬೇಕೆಂದು ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಿದ್ದೇವೆ. ಸರ್, ಇದೇ ನೀವು ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಅವ್ರು ಭೇಟಿ ಮಾಡಿ 100 ಕೋಟಿ ಆಗ್ರಹಿಸಿದ್ರಿ. ಅದು ಯಾವುದು ಜಾರಿಗೆ ಬರಲಿಲ್ಲಲ್ಲ ಸರ್? ಹಳೆ 3 ವರ್ಷ ಆಗೋಯ್ತು. ಇವಾಗ ಆಲ್ರೆಡಿ ಮನವಿ ಸಲ್ಲಿಸಿದ್ರಿ. ಯಾವುದು ನಿಗಮಗಳಲ್ಲಿ ದುಡ್ಡು ಇಲ್ಲ, ಯೋಜನೆಗಳಿಗೆ ಮಾತ್ರ ಬಳಕೆ ಆಗ್ತಾ ಇದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾದ ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ನಾವು ಮನವಿ ಮಾಡಿದ್ದೇವೆ. ನಮ್ಗೆ ಈಗ ವಿಶ್ವಾಸ ಇದೆ, ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಆದಷ್ಟು ಬೇಗ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮಕ್ಕೆ ಚಾಲನೆ ನೀಡಿ 100 ಕೋಟಿ ಅನುದಾನಗಳನ್ನ ನೀಡ್ತಾರೆ ಅಂತೇಳಿ ನಮ್ಗೆ ವಿಶ್ವಾಸ ಇದೆ. ಸರ್, ಅನೇಕ ಸಮುದಾಯದವರು ಸಚಿವ ಸಂಪುಟ ಬೇಡಿಕೆ ಇಟ್ಟಿದ್ದಾರೆ. ನೇಕಾರ ಸಮುದಾಯದವರು ಯಾಕೆ ವಾಯ್ಸ್ ರೈಸ್ ಮಾಡ್ತಾ ಇಲ್ಲ? ನೇಕಾರ ಸಮುದಾಯದವರಾದ ವಿಧಾನ ಪರಿಷತ್ ಸದಸ್ಯರು ಶ್ರೀಮತಿ ಉಮಾಶ್ರೀ, ಏಕೈಕ ಮಹಿಳೆ ಶ್ರೀಮತಿ ಉಮಾಶ್ರೀ ಅವರು ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಅವರಿಗೆ ಆದಷ್ಟು ಬೇಗ ಸಚಿವ ಸ್ಥಾನ ನೀಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಪಕ್ಷದ ವರಿಷ್ಠರಿಗೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಸರ್, ಇವಾಗ ಸ್ಥಳೀಯ ಮಟ್ಟ ಚುನಾವಣೆ ಬೆಂಗಳೂರು. ಇವತ್ತು ನೇಕಾರ ಸಮುದಾಯದವರು ಅನೇಕ ಮುಖಂಡರು ಎಲ್ಲಾ ಪಕ್ಷದಲ್ಲೂ ಇದ್ದಾರೆ. ಇವತ್ತು ಆ ಪಕ್ಷಗಳಿಗೆ ಏನ್ ಹೇಳ್ತೀರಾ ಸರ್ ನೀವು? ಇತ್ತೀಚೆಗೆ ಒಂದು ತಿಂಗಳು 2 ತಿಂಗಳಿಂದ ಒಂದು ನಿಮ್ಮ ಪತ್ರಿಕೆ ಇಲ್ಲೇ ನಾವು ಘೋಷಣೆ ಆಗಿರೋದು ನೋಡಿದ್ದೇವೆ. ಸುಮಾರು 360 ವಾರ್ಡ್ಗಳನ್ನ ವಿಂಗಡಿಸಿ GB ಎಲೆಕ್ಷನ್ ಘೋಷಣೆ ಮಾಡ್ತೀವಿ ಆಗಸ್ಟ್ ಒಳಗೆ ಅಂತ ತಿಳಿಸಿದ್ದಾರೆ. 360 ವಾರ್ಡ್ಗಳಲ್ಲಿ ಸುಮಾರು 95 ವಾರ್ಡ್ಗಳಲ್ಲಿ ಹಿಂದುಳಿದ ವರ್ಗದವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕನಿಷ್ಠ ಎಲ್ಲಾ ಪಕ್ಷಗಳಲ್ಲೂ ನೇಕಾರ ಸಮುದಾಯದವರಿಗೆ ಒಂದು 15 ವಾರ್ಡ್ಗಳಲ್ಲಿ ಅವಕಾಶ ಮಾಡಿಕೊಡ್ಬೇಕಂತೇಳಿ ಎಲ್ಲಾ ಪಕ್ಷಗಳಿಗೂ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಸರ್, ನೂತನ ಮುಖ್ಯಮಂತ್ರಿಗಳಿಗೆ ನೀವೇನಾದ್ರೂ ಬೇಡಿಕೆ ಇಡ್ತೀರಾ ನೇಕಾರ ಸಮುದಾಯದಿಂದ? ಅನೇಕ ಅನುದಾನಗಳು ಸುಮ್ಮನೆ ಬೇಕಾಬಿಟ್ಟಿ ಘೋಷಣೆ ಮಾಡಿದ್ರು, ಯಾವುದು ಇಂಪ್ಲಿಮೆಂಟೇಷನ್ ಆಗಲಿಲ್ಲ. ಯಾರೇ ನೇಕಾರ ಸಮುದಾಯಕ್ಕಲ್ಲ, ಎಲ್ಲಾ ಸಮುದಾಯದಲ್ಲೂ ಇದೇ ಆಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈಗಾಗಲೇ ನಿಗಮವನ್ನ ಘೋಷಣೆ ಮಾಡಿರೋದನ್ನ ಚಾಲನೆ ನೀಡಿ 100 ಕೋಟಿಗಳನ್ನ ಅನುದಾನ ನೀಡಬೇಕಂತೇಳಿ ನಾವು ಅವರಿಗೆ ಮನವಿ ಮಾಡ್ತಾ ಇದ್ದೇವೆ. ಸಮುದಾಯದ ಮುಖಂಡರಾಗಿ ಏನ್ ಹೇಳ್ತೀರಾ ಸರ್? ನಾನು ನೇಕಾರ ಕುರುವಿನಶೆಟ್ಟಿ ಕೇಂದ್ರ ಸಂಘದ ಅಧ್ಯಕ್ಷನಾಗಿ ಜೊತೆಗೆ ಒಕ್ಕೂಟದ ಕಾರ್ಯಾಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ನೇಕಾರಿಕೆ ಬಹಳ ಮುಖ್ಯವಾದದ್ದು. ನೇಕಾರಿಕೆ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ವಸ್ತು ಇಲ್ಲ ಅಂದ್ರೆ ಯಾರು ಜೀವಿಸಕ್ಕಾಗಲ್ಲ. ಹಾಗಾಗಿ ಇವತ್ತು ನೇಕಾರಿಕೆ ಆದಷ್ಟು ಪ್ರಾಮುಖ್ಯತೆ ಕೊಡ್ಬೇಕಾಗೈತೆ ಸರ್ಕಾರ. ಹಿಂದೆಯಿಂದ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಸಾಕಷ್ಟು ಅವಕಾಶ ಮಾಡಿಕೊಡ್ತಿದ್ದಾರೆ, ಆದ್ರೆ ಅದು ಸಾಲ್ತಾ ಇಲ್ಲ. ಅದ್ರ ಬರುವಂತ ದಿನಗಳಲ್ಲಿ ನಮ್ಮ DK ಶಿವಕುಮಾರ್ ಅವರು ಈ ನೇಕಾರ ಸಮಾಜಗಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಬೆಂಬಲ ಕೊಡಬೇಕು. ಕುರುವಿನಶೆಟ್ಟಿ ಸಮಾಜದ್ದು ಹೊಸದಾಗಿ ಒಂದು ಕಟ್ಟಡ ನಿರ್ಮಾಣ ಮಾಡ್ತಾ ಇದೀವಿ. ಅದಕ್ಕೂ ಅವ್ರಿಗೆ ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಿದ್ವಿ. ಅದಕ್ಕೂ ಕೂಡ ಅವರು ಸ್ಪಂದಿಸಿದ್ದಾರೆ.
ಅವ್ರು ಅದೇ ಹೇಳ್ತಾ ಇದ್ದಾರೆ, ನಾವೆಲ್ಲ ಹಿಂದುಳಿದ ವರ್ಗಕ್ಕೆ ನಾವು ಸಹಾಯ ಮಾಡ್ತೀವಿ, ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಸ್ಪಂದಿಸಿದೈತೆ. ಆದ್ರೆ ಆಗಸ್ಟ್ ತಿಂಗಳಲ್ಲಿ ಅಲ್ಲೇ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅವ್ರಿಗೆ ಈಗ ಸಿಎಂ ಆಗಿ ಪ್ರಮಾಣ ಸ್ವೀಕಾರ ಮಾಡಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ನೇಕಾರಿಕೆಗೆ ಆದಷ್ಟು ಸಹಕಾರ ಕೊಡ್ತಾರೆ ಅಂತ ನನಗೆ ಭರವಸೆ ಇದೆ. ಸರ್ ಶ್ರೇಷ್ಠ ಸಂಪ್ರದಾಯವಾದಂತಹ ನೇಯ್ಗೆ ಅಥವಾ ವಸ್ತ್ರಗಳ ಉತ್ಪಾದನೆ ಕ್ಷೇತ್ರ ಏನಿದೆ, ಅದರಲ್ಲೂ ಗುಡಿ ಕೈಗಾರಿಕೆಯಾದ ಕೈಮಗ್ಗಗಳು ಪೂರ್ಣ ಪ್ರಮಾಣದಲ್ಲಿ ನಶಿಸದಂತಹ ಒಂದು ಹಂತಕ್ಕೆ ತಲುಪಿದೆ. ಆದರೆ ದೇಶದ ಅತ್ಯಮೂಲ್ಯ ಆಸ್ತಿಯಾದಂತಹ ಗುಡಿ ಕೈಗಾರಿಕೆಯಾದ ಕೈಮಗ್ಗ ಕ್ಷೇತ್ರವನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತೆ ಇವನ್ ರಾಜಕೀಯವಾಗಿ ಕೂಡ ಅದು ಮುಂದೆ ಬರುವ ರೀತಿಯಲ್ಲಿ ಎಲ್ಲ ರೀತಿಯ ಒಂದು ಸಹಕಾರ, ಮಾರ್ಗದರ್ಶನ ಮತ್ತು ಧನ ಸಹಾಯವನ್ನು ನೀಡಿ ಆ ಪರಂಪರೆಯನ್ನು ಉಳಿಸ್ಬೇಕು ಅಂತ ನಾವು ಕೇಳ್ಕೊಳ್ತೇವೆ. ನಾನು ಜಗದೀಶ್, ರಾಜ್ಯ ನೇಕಾರ ಒಕ್ಕೂಟದ ಉಪಾಧ್ಯಕ್ಷ ಹಾಗೂ ಪದ್ಮಶಾಲಿ ಸಮಾಜದ ಅಧ್ಯಕ್ಷನಾಗಿದ್ದೀನಿ. ನಮ್ಮೆಲ್ಲರ ಪರವಾಗಿ ನೂತನವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಮ್ಮ ಶಿವಕುಮಾರ್ ಸಾಹೇಬರಿಗೆ ಅಭಿನಂದನೆಗಳನ್ನ ಹೃತ್ಪೂರ್ವಕವಾಗಿ ತಿಳಿಸ್ತೀನಿ. ಜಾತಿ ಗಣತಿಯಲ್ಲಿ ನಮಗೆ ಪ್ರಾಮುಖ್ಯತೆ ಕೊಡ್ತೀನಿ ಅಂತ ಈಗಾಗಲೇ ಸಾಹೇಬರು ಒಂದ್ಸಲಿ ನೋಡಿದಾಗ ಮನೆಯಲ್ಲಿ ನಮಗೆ ಗ್ಯಾರಂಟಿ ಕೊಟ್ಟಿದ್ರು. ಆ ಪ್ರಕಾರ ನಿಜವಾಗ್ಲೂ ನಮಗೆ ಸರಿಯಾದ ಜಾತಿ ಗಣತಿನಲ್ಲಿ ಲೆಕ್ಕ ಸಿಕ್ಕಿಲ್ಲ. ಆತರ ಲೆಕ್ಕ ಸಿಕ್ಕಿದ್ರೆ ನಿಜವಾಗ್ಲೂ ಎಲೆಮರೆ ಕಾಯಿ ತರ ನಮ್ಮನ್ನೇನ್ ನೋಡ್ತಿದ್ದಾರೆ. ಈಗ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಇರ್ತೀವಿ. ಹಾಗಾಗಿ ನೇಕಾರರಲ್ಲಿ ವೃತ್ತಿಪರತೆ ಯಾಕೆ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಅವ್ರಿಗೆ ಪ್ರಾಮುಖ್ಯತೆ ಕಡಿಮೆ ಆಗಿದೆ. ಈಗ ನಾವು ಅಷ್ಟೇನೆ ನೇಕಾರರಿಗೆ ಪ್ರಾಮುಖ್ಯತೆ ಕೊಟ್ಟು ಜಾತಿ ಗಣತಿನಲ್ಲಿ ಒಳ್ಳೆ ನಮಗೆ ಅಭಿವೃದ್ಧಿ ಬರೋ ತರ ಒಂದು ನ್ಯಾಯವಾಗಿ ಜಾತಿ ಗಣತಿ ನಡೆಸಿದ್ರೆ ನಿಜವಾಗ್ಲೂ ನಾವು ಕೂಡ ಸಮಾಜದಲ್ಲಿ ರಾಜಕೀಯವಾಗಿ ಮುಂದೆ ಬರ್ಲಿಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ನಾನು ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ